ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಹ್ಯಾಪಿನೆಸ್ ಅನ್ನೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬೇಸಿಕ್ ಹ್ಯೂಮನ್ ಆಸ್ಪಿರೇಷನ್ ನಾವು ಯೋಚನೆ ಮಾಡಿದಾಗ ಒಬ್ಬ ಮನುಷ್ಯನಿಗೆ ಒಂದು ಅವಶ್ಯಕತೆ ಏನು ಬೇಡ್ತಾನೆ ಅವನು ಅಂತಂದ್ರೆ, the basic human aspiration is to be happy and prosperous. ಹೌದು ತಾನೆ? ಯಾವಾಗಲೂ ಒಬ್ಬ ವ್ಯಕ್ತಿ ಸಂತೋಷವಾಗಿರಬೇಕು ಮತ್ತು ಸಮೃದ್ಧವಾಗಿರಬೇಕು ಅಂತ. ಸಮೃದ್ಧ ಅಂತಂದ್ರೆ ನನ್ನ ಹತ್ರ ಎಲ್ಲ ಇದೆ, ನನ್ನ ಹತ್ರ ನನಗೆ ಏನೇನು ಅವಶ್ಯಕತೆಗಳಿದಾವೋ ಅದೆಲ್ಲ ವಿಷಯಗಳು ನನ್ನ ಹತ್ರ ಇದೆ ಅನ್ನೋದು, ಅದನ್ನ ಸಮೃದ್ಧತೆ ಅಂತ ಹೇಳ್ತೀವಿ. ಈಗ ಭಾರತ ಸಮೃದ್ಧ ರಾಷ್ಟ್ರ ಅಂತ ಹೇಳ್ತೀವಲ್ಲ, ಅಂದ್ರೆ ಭಾರತದ ಜನತೆಗೆ ಅವಶ್ಯಕತೆ ಇರತಕ್ಕಂತಹ ಎಲ್ಲ ವಸ್ತುಗಳು, ವಿಷಯಗಳು ಎಲ್ಲ ನಮ್ಮಲ್ಲಿ ಸಮೃದ್ಧವಾಗಿದ್ದಾವೆ ದೇಶದಲ್ಲಿ ಅನ್ನೋದು, ಅದನ್ನ ನಾವು ಸಮೃದ್ಧತೆ ಅಂತ ಹೇಳ್ತೀವಿ. ಅದನ್ನ ವ್ಯಕ್ತಿಗೆ ಸೀಮಿತ ಮಾಡಿ ನಾವು ಇವಾಗ ನಮ್ಮ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಾವು ಸಂತೋಷವಾಗಿದ್ದೇವಾ, ಹ್ಯಾಪಿಯಾಗಿದ್ದೇವಾ ಅನ್ನೋದನ್ನ ಪ್ರಶ್ನೆ ಮಾಡೋಣ. ಹೌದು, ಇದ್ದೇವೆ. ಆದ್ರೆ ನಮ್ಮ ಈ ಹ್ಯಾಪಿನೆಸ್ ಕಂಟಿನ್ಯೂಸ್ ಆಗಿರುತ್ತ, ಅದು ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಹ್ಯಾಪಿಯಾಗಿರ್ತೀನ 24 hours ನಿದ್ರೆ ಮಾಡ್ಬೇಕಾದ್ರೆ ನನಗೆ ಕಂಟ್ರೋಲ್ ಅಲ್ಲಿ ಇರಲ್ಲ, ನನಗೆ ಯಾವಾಗ್ಲೂ ಹ್ಯಾಪಿಯಾಗಿರಕ್ ಆಗತ್ತಾ ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕು. ಆವಾಗ ನನ್ನಲ್ಲಿ ಉತ್ತರ ಬರೋದೇನು ಇಲ್ಲ. ಸರ್, ನಾನು ಯಾವತ್ತಾರು ಒಂದು ಹೊಸದು ವಸ್ತುನ ಪರ್ಚೇಸ್ ಮಾಡಿದಾಗ ನನಗೆ ಸಂತೋಷ ಆಗುತ್ತೆ. ನಾನೊಂದು ಹೊಸ ಮೊಬೈಲ್ನ ಕೊಡ್ಸಿದ್ರು ಮನೇಲಿ ಯಾರೋ, ಆವಾಗ ನಾನು ಸಂತೋಷವಾಗಿರ್ತೀನಿ, ಓ ಖುಷಿಯಾಗಿರುತ್ತೆ, ಫುಲ್ ಝೂಮು. ನಮ್ಮ ಮನೆಯಲ್ಲಿ ಒಂದು ಹೊಸ ಬೈಕ್ ತಗೊಂಡಾಗ ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ನಾನು ಒಂದು ಹೊಸ ಮನೆ ಕಟ್ಟಿಸಿದಾಗ ಐ ವಿಲ್ ಬಿ ವೆರಿ ಹ್ಯಾಪಿ. ನಾನು ಒಂದು ಹೊಸ ಕಾರ್ನ ತಗೊಂಡಾಗ ಐ ವಿಲ್ ಬಿ ವೆರಿ ಹ್ಯಾಪಿ. ಅಂದ್ರೆ ಈ ಸಂತೋಷ ನಮಗೆ ಆಗುತ್ತೆ. ಯಾವಾಗ ಆಗುತ್ತೆ ಅಂದ್ರೆ, ಆ ಒಂದು ಹೊರಗಡೆ ವಿಷಯಗಳಿಂದ ನನಗೆ ಸಂತೋಷ ಆಗುತ್ತೆ. ಅಂದ್ರೆ ವಸ್ತುಗಳಿಂದ ನನಗೆ ಸಂತೋಷ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಅದು ಕಂಟಿನ್ಯೂಸ್ ಆಗಿ ಉಳಿತಾ ಇಲ್ಲ. ಈಗ ನಿಮ್ಮ ಹಾರ್ಟ್ ಬೀಟ್ ರೇಟ್ ನ ತಗೊಂಡ್ರೆ ಈ ತರ ವೇರಿ ಆಗ್ತಾ ಇರುತ್ತೆ ನೋಡಿ. ಹಾಗೇನೆ ನಮ್ ಸಂತೋಷ ಅನ್ನೋದು ಕೂಡ ವೇರಿ ಆಗ್ತಾ ಇರುತ್ತೆ. ನನ್ನ ಮಾತನ್ನ ನನ್ನ ಮಗ ಕೇಳಲಿಲ್ಲ ಅಂದ್ರೆ, ಕೇಳದೆ ಹೋದ್ರೆ ನನಗೆ ಬೇಜಾರು. ಅರ್ಥ ಆಗ್ತಾ ಇದೆನಾ? ನಾನು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಹೇಳ್ತೀನೋ ಆ ರೀತಿ ಅವರು ಪಾಲನೆ ಮಾಡಲಿಲ್ಲ ಅಂತಂದ್ರೆ ನನಗೆ ಬೇಜಾರು. ನಾನು ಹೇಳಿರೋ ಕೆಲಸನ ಚಾಚೂ ತಪ್ಪದೆ ಮಾಡಿದ್ರೆ ವಿದ್ಯಾರ್ಥಿಗಳು ನನಗೆ ಸಂತೋಷ. ನನಗೆ ವಸ್ತುಗಳನ್ನ ತಗೊಂಡಾಗ ಸಂತೋಷ. ಹೌದು ತಾನೆ? ಈ ರೀತಿಯಲ್ಲಿ ನಮ್ಗೆ ಏನಾಗ್ತಾ ಇದೆ, ನಮ್ಮ ಒಂದು ಹ್ಯಾಪಿನೆಸ್, ನಮ್ಮ ಒಂದು ಸಂತೋಷ ಹೊರಗಡೆ ವ್ಯಕ್ತಿಗಳು ಅಥವಾ ಹೊರಗಡೆ ವಸ್ತುಗಳ ಮೇಲೆ ನಿರ್ಧಾರ ಆಗಿದೆ. ಇವತ್ತು ನನ್ನ ಸ್ನೇಹಿತ ಬಹಳ ಸಂತೋಷದಿಂದ ನನ್ನ ಜೊತೆ ನಗ್ತಾ ನಗ್ತಾ ಮಾತಾಡ್ದ, ನನಗೆ ಸಂತೋಷ ಆಯ್ತು. ನನ್ನನ್ನ ಹೊಗಳದ, ನನಗೆ ಸಂತೋಷ ಆಯ್ತು. ನೋಡಿ, ಅವನು ಯಾವಾಗ್ಲೂ ನನಗೆ ಹೊಗಳಬೇಕು ಅಂತ ಇಚ್ಛೆ ಪಡ್ತೇನಲ್ವಾ ನಾನು? ನನಗೆ ಅವನು ಬೈಬಾರ್ದು, ತೆಗಳಬಾರ್ದು, ನನ್ನ ತಪ್ಪನ ಹುಡುಕಾಡಿ ತೋರಿಸಬಾರ್ದು, ಅಂದ್ರೆ ನಾನು ಸಂತೋಷವಾಗಿರ್ತೇನೆ. ವಸ್ತುಗಳಿಂದ ನಾವು ಸಂತೋಷವನ್ನ ಪಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನೋಡಿ, ಇವಾಗ ನಾವು ಯಾವುದೋ ಒಂದು ಮಾಲ್ಗೆ ಹೋಗ್ತೇವೆ, ವಸ್ತುಗಳನ್ನು ತಗೊಳ್ತೇವೆ, ತಗೊಂಡ್ಬರ್ತೇವೆ, ಅನುಭವಿಸ್ತೇವೆ, ಖುಷಿ ಪಡ್ತೇವೆ, ಸಂತೋಷ ಆಯ್ತು ಅಂತ ಅನ್ಕೊಳ್ತೇವೆ. ಆದ್ರೆ ಆ ಸಂತೋಷ ನಮ್ಮ ಜೊತೆಗೆ ಎಷ್ಟು ಹೊತ್ತು ಇರ್ಲಿಕ್ಕೆ ಸಾಧ್ಯ ಇದೆ, ಎಷ್ಟು ಹೊತ್ತು ಉಳಿತಾ ಇದೆ ಅನ್ನೋದು ಬಹಳ ಮಹತ್ವದ ವಿಷಯ ಇಲ್ಲಿ. ವಸ್ತುಗಳಿಂದ ನಾವು ಸಂತೋಷ ಪಡ್ತಾ ಇದ್ದೀವಿ, ಬೇರೆ ವ್ಯಕ್ತಿಗಳಿಂದ
ನಾವು ಸಂತೋಷ ಪಡ್ತಾ ಇದ್ದೀವಿ. ಅದು ಆ ಒಂದು ವ್ಯಕ್ತಿಗಳ ಜೊತೆಗೆ ನಮ್ಮ ಸಂಬಂಧ ಸರಿ ಇದ್ರೆ ಮಾತ್ರ ನಮಗೆ ಸಂತೋಷ ಇರುತ್ತೆ. ಆ ವ್ಯಕ್ತಿಗಳು ನಮ್ಮ ಮಧ್ಯೆ ಏನೋ ಒಂದು ಬಿರುಕು, ಒಂದು ಕ್ರ್ಯಾಕ್ ಬಂತು ಅಂತಂದ್ರೆ ಮತ್ತೆ ನಮಗೆ ಸಂತೋಷ ಹೊರಟೋಗ್ಬಿಡ್ತದೆ ನಮ್ಮಿಂದ. ಅಂದ್ರೆ ಈ ಸಂತೋಷ ಅನ್ನೋದು, ಹ್ಯಾಪಿನೆಸ್ ಅನ್ನೋದು, ಇಟ್ ಈಸ್ ನಾಟ್ ಕಂಟಿನ್ಯೂಸ್, ಇಟ್ ಈಸ್ ಡಿಸ್ಕಂಟಿನ್ಯೂಸ್. ನಾವು ಎಲ್ಲಿ ಹುಡುಕಾಡ್ತಾ ಇದ್ದೀವಿ ಅಂತಂದ್ರೆ ನಾವು ವಸ್ತುಗಳಲ್ಲಿ ಸಂತೋಷಗಳನ್ನ ಹುಡುಕಾಡ್ತಾ ಇದೀವಿ. ಅದನ್ನ ನಾವೇನಂತ ಕರಿತೀವಿ? ದರ್ ಇಸ್ ಅ ಟರ್ಮ್ ಕಾಲ್ಡ್ ಆಸ್ ಫಿಸಿಕಲ್ ಫೆಸಿಲಿಟಿ. ಫಿಸಿಕಲ್ ಫೆಸಿಲಿಟಿ ಅಂದ್ರೆ ಹೊರಗಡೆಯ ವಸ್ತುಗಳಿಂದ ನಾವು ಏನ್ ಸಂತೋಷ ಪಡಿತೀವೋ, ಮನೆ, ಕಾರು, ಬೈಕು, ಹೊಸ ಡ್ರೆಸ್ಸು, ಆಭರಣ, ಇವೆಲ್ಲವನ್ನ ನಾವು ವಸ್ತುಗಳು, ಫಿಸಿಕಲ್ ಫೆಸಿಲಿಟೀಸ್ ಅಂತ ಕರಿತೀವಿ. ಅದರಿಂದ ಸಿಗೋ ಸಂತೋಷ ನಮಗೆ ಯಾವಾಗಲೂ ರೆಗ್ಯುಲರ್ ಆಗಿ ಇರಲ್ಲ, ಕಂಟಿನ್ಯೂಸ್ ಆಗಿ ಇರಲ್ಲ. ನೋಡಿದ್ವಲ್ವಾ, ಕಂಟಿನ್ಯೂಸ್ ಆಗಿ ಇರಲ್ಲ. ಅದು ಆ ವಸ್ತು ಒಂದು 2 ದಿನ ಮಾತ್ರ, ಆಮೇಲೆ ಅದು ರೂಢಿ ಆಗ್ಬಿಡ್ತದೆ. ಆದ್ರಿಂದ ಸಂತೋಷ ನಮಗೆ ಬರೋದು ಕಮ್ಮಿ ಆಗುತ್ತೆ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಹೌದು ತಾನೆ? ಅಂಡರ್ಸ್ಟ್ಯಾಂಡಿಂಗ್, ಅದರಲ್ಲೂ ಕೂಡ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ವ್ಯಕ್ತಿಗಳ ಜೊತೆಗೆ ಸರಿಯಾದ ಒಂದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಂತ ಹೇಳ್ತೀವಲ್ಲ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನಮಗೆ ಹ್ಯಾಪಿ ಆಗಿರ್ತೇವೆ. ಇಲ್ಲ ಅಂತಂದ್ರೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ಅಂದ್ರೆ, ನನ್ನ ಸ್ನೇಹಿತನ ಜೊತೆಗೆ, ನನ್ನ ಪೇರೆಂಟ್ಸ್ ಜೊತೆಗೆ, ನನ್ನ ತಮ್ಮ ಅಥವಾ ಅಣ್ಣನ ಜೊತೆಗೆ ನನ್ನ ಸಂಬಂಧ ಏನಾಗ್ತದೆ? ಹಳಸಿ ಹೋಗ್ತದೆ. ಯಾಕೆಂತಂದ್ರೆ ಸರಿಯಾದ ಅರ್ಥವನ್ನ ಮಾಡ್ಕೊಳ್ಳದೆ ಇರೋ ಒಂದು ಸಮಸ್ಯೆಯಿಂದ. ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ದಿ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿ ಪರ್ಸನ್ಸ್, ಐ ವಿಲ್ ಬಿಕಮ್ ಅನ್ಹ್ಯಾಪಿ. ಹೌದು ತಾನೆ? ಸೊ ನನ್ನ ಸಂಬಂಧಗಳು ಚೆನ್ನಾಗಿದ್ರೆ ನಾನು ಸಂತೋಷವಾಗಿರ್ಬೋದು. ನನ್ನ ಜೊತೆಗೆ ನಾನು ಯಾವಾಗ್ಲೂ ನಾನು ದುಡ್ಡಿತ್ತು ಜೋಬಲ್ಲಿ ಅಂದ್ರೆ ಸಂತೋಷ, ದುಡ್ಡಿಲ್ಲ ಜೋಬಲ್ಲಿ ಅಂತಂದ್ರೆ ಬೇಜಾರು. ಸೊ ಈ ಹೊರಗಿನ ವಸ್ತುಗಳಲ್ಲಿ ನಾನು ಸಂತೋಷವನ್ನ ಹುಡುಕಾಡ್ತಾ ಇದ್ದೇನಲ್ಲ, ಹೌದು ತಾನೆ? ಇದ್ರ ಬಗ್ಗೆ ಆಲೋಚನೆ ಮಾಡಿದಾಗ ನಾವು ಯಾವಾಗ್ಲೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಯಾಕಂದ್ರೆ ಹೊರಗಡೆ ವಿಷಯಗಳು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಹೊರಗಡೆ ವಿಷಯಗಳು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ನೀನ್ ಹಿಂಗೆ ಮಾತಾಡು ನನ್ನ ಜೊತೆಗೆ ಅಂತ ನಾನು ಇನ್ನೊಬ್ಬನಿಗೆ ಹೇಳಕ್ ಆಗೋದಿಲ್ಲ. ನನ್ನನ್ನು ಯಾವಾಗ್ಲೂ ಹೊಗಳು ಅಂತ ಹೇಳಕ್ ಆಗೋದಿಲ್ಲ. ವಸ್ತುಗಳಿಂದ ಬರೋ ಸಂತೋಷ ಕಂಟಿನ್ಯೂಸ್ ನನಗೆ ಅನ್ನಿಸ್ತಾ ಇಲ್ಲ. ನನ್ನ ಸಂಬಂಧಗಳು ಚೆನ್ನಾಗಿದ್ದಾಗ ನನಗೆ ಸಂತೋಷ ಆಗುತ್ತೆ. ಸಂಬಂಧಗಳು ಸ್ವಲ್ಪ ಏನಾರು ಹದಗೆಟ್ರೆ ನನಗೆ ಅಸಂತೋಷ ಆಗುತ್ತೆ. ಅಂದ್ರೆ ನಾನು ಎಲ್ಲಿ ಹುಡುಕಬೇಕು ಸಂತೋಷವನ್ನ ಅನ್ನೋ ಒಂದು ಆಲೋಚನೆಯನ್ನ ಮಾಡೋಣ ಇವಾಗ. ಇಸ್ ಇಟ್ ನಾಟ್? ಸೊ ವೇರ್ ವಿ ಹ್ಯಾವ್ ಟು ಸರ್ಚ್ ಫಾರ್ ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ ನಾವು ಸರ್ಚ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು? ನಮ್ಮ ಡಿಸೈರ್ಸ್ ನ ಕಟ್ ಡೌನ್ ಮಾಡಬಹುದಲ್ವಾ? ಡಿಸೈರ್ಸ್ ನಾವೇನ್ ಮಾಡ್ಬೇಕು? ಆಲೋಚನೆ ಮಾಡಿ ನಮ್ಮ ಡಿಸೈರ್ಸ್ ನ ಲಿಸ್ಟ್ ರೆಡಿ ಮಾಡ್ಕೋಬೇಕು. ಆಸೆ ಪಡೋದು ತಪ್ಪಲ್ಲ, ನಾನು ಹೇಳ್ತಾ ಇರೋದು. ಆಸೆಗಳು ಬೇಕು. ಈಗ ಬುದ್ಧ ಅವರು ಹೇಳಿದ್ದಾರೆ, ಆಸೆ ದುಃಖಕ್ಕೆ ಮೂಲ ಅಂತ. ಆಸೆ ಪಡೋದನ್ನ ಬಿಟ್ಬಿಡಕ್ ಆಗಲ್ವೇ? ನಾವು ಮನುಷ್ಯರು, ಆಸೆಗಳು ಇರ್ತವೆ. ಆದ್ರೆ ಅವಶ್ಯಕತೆಗೆ ತಕ್ಕಂತೆ ನಾವು ಆಸೆಗಳನ್ನ ಇಟ್ಕೋಬೇಕು, ಅಥವಾ ನಮ್ಮ ಶಕ್ತಿಗೆ ಅನುಸಾರವಾಗಿ ಆಸೆಯನ್ನ ಇಟ್ಕೋಬೇಕು. ನೋಡಿ, ಇವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಿನ್ನ ಹತ್ರ ಎಷ್ಟಿದೆನೋ, ನಿನ್ನ ರಿಸೋರ್ಸಸ್ ಎಷ್ಟಿದೆನೋ, ನಿನ್ನ ಆದಾಯ ಎಷ್ಟಿದೆನೋ ಅಷ್ಟರ ಮಟ್ಟಿಗೆ ಮಾತ್ರ ನೀನು ಜೀವನ ಮಾಡು ಅಂತ ಅರ್ಥ. ಈಗ ನನಗೆ 50,000 ತಿಂಗಳಿಗೆ ಸಂಪಾದನೆ ಇದೆಯಪ್ಪ. ಒಂದು ತಿಂಗಳಿಗೆ ನನ್ನ ಖರ್ಚು 1 ಲಕ್ಷ ರೂಪಾಯಿ ಮಾಡ್ಕೊಂಡ್ರೆ ಏನರ್ಥ? ಅದು ಸಾಲ ಮಾಡ್ಬೇಕಾಗತ್ತೆ ತಾನೆ. ನಾನು ಸಾಲ ಎಷ್ಟು ದಿನ ಕೊಡ್ತಾರೆ ಹೊರಗಡೆಯವರು? ಒಂದು ದಿನ ಬಂದು ಏನ್ ಮಾಡ್ತಾರೆ? ಬಡ್ಡಿ ಜಾಸ್ತಿ ಆಗಿದೆ ಕೊಡಪ್ಪ ದುಡ್ಡು ಅಂತ ಹೇಳಿ ನನಗೆ ಪ್ರಶ್ನೆ ಮಾಡ್ತಾರೆ. ಆವಾಗ ನನಗೆ ನೆಮ್ಮದಿ ಕೆಡ್ತದೆ, ಮತ್ತೆ ಸಂತೋಷ ಹಾಳಾಯ್ತು. ಅದಕ್ಕೇನೆ ನನ್ನ ಡಿಸೈರ್ಸ್ ನ ಲಿಸ್ಟ್ ಮಾಡ್ರಪ್ಪ. ಈಗ ನೋಡಿ, ನಾನು ಒಂದು ವಿಷಯನ ಇಲ್ಲಿ ಹೇಳ್ತೇನೆ. ಆಸೆಗಳು ಅನಂತ ಅಂತ ಹೇಳ್ತಾರೆ, ಇನ್ಫನೈಟ್ ಅಂತ ಹೇಳ್ತಾರಲ್ವಾ?
ಸರ್ ಆಸೆಗಳು ಬಹಳ ಇರ್ತವೆ ಸರ್. ಇನ್ಫಿನೈಟ್ ಅಂತ ಹೇಳಿದಾಗ ನಾನು ಒಂದು ಅಸೈನ್ಮೆಂಟ್ ನ ಇವತ್ತು ಕೊಡ್ತೇನೆ ನಿಮ್ಗೆ. ಇವತ್ತು ನೀವೇನ್ ಮಾಡ್ಬೇಕು, ಬುಕ್ ನ ತಗೊಂಡು ನನ್ನ ಸೆಷನ್ ಆದ್ಮೇಲೆ ಟೈಮ್ ಇದ್ರೆ ನಿಮ್ಗೆ ಎಲ್ಲ ಆಸೆನ ಬರೆದ್ಬಿಡಿ, ನೋಡೋಣ ಎಷ್ಟು ಪೇಜು ನಿಮ್ಮ ಆಸೆಗಳನ್ನ ಬರೀತೀರಾ ನೋಡೋಣ. ಪೂರ್ತಿ ಒಂದು ಬುಕ್ 100 ಪೇಜ್ ಬುಕ್ ಮುಗಿಸ್ತೀರಾ? ಚಾಲೆಂಜ್ ಮಾಡ್ತೀನಿ ನಾನು, ನೋಡೋಣ. ಮತ್ತೆ ಇನ್ಫಿನೈಟ್ ಅಂತ ಹೇಳಿದ್ರಲ್ರಪ್ಪ, ಮುಗಿಸಿ ನೋಡೋಣ. ಲೆಟ್ ಅಸ್ ಡಿಸ್ಕಸ್ ದಿಸ್ ಲೇಟರ್ ಆನ್ ಅಗೇನ್. ನೀವು ಆಸೆಗಳನ್ನ ಬರೆಯೋದು ಒಂದು ಆಕ್ಟಿವಿಟಿ ಇಟ್ಕೊಳ್ಳಿ. ನನಗೆ ಕಾರ್ ಬೇಕು, ನನಗೆ ಬಂಗ್ಲೆ ಬೇಕು, ನನಗೆ ಮನೆ ಬೇಕು, ನನಗೆ ಬಟ್ಟೆ ಬೇಕು, ನನಗೆ ಇದು ಬೇಕು, ನನಗೆ ಅದು ಬೇಕು, ಎಲ್ಲನೂ ಬರೀತಾ ಹೋಗಿ, ಒಂದೊಂದೇ ಬರೀತಾ ಹೋಗಿ. You list your desires. Let us see. We will do another activity on that. ಸರಿನಾ? ಸೊ ಈಗ ಈ ಒಂದು ಸಂತೋಷ ಅನ್ನೋದು ನಮಗೆ ಹೊರಗಡೆ ವಸ್ತುಗಳಿಂದ ಬರೋದಿಲ್ಲ. ಅರ್ಥ ಆಗ್ತಾ ಇದೆನಾ? ನಂತರ ಡಿಸೈರ್ಸ್ ಲಿಸ್ಟ್ ನ ರೆಡಿ ಮಾಡೋದು, ನಂತರ ನನ್ನ ಸಂಬಂಧಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಭಾಯಿಸೋದು. ಹೊರಗಡೆಯವರ ಜೊತೆಗೆ ನನ್ನ ಸಂಬಂಧಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಏನ್ ಮಾಡ್ಬೇಕು? ಎಸ್, ರೆಸ್ಪಾಂಡ್ ಮಾಡಬೇಕು. ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ರಿಯಾಕ್ಟ್ ಅಂಡ್ ರೆಸ್ಪಾಂಡ್. ಥಟ್ ಅಂತ ಏನು ಯೋಚನೆ ಬರುತ್ತೋ, ಕೋಪ ಬಂತು, ಬ್ಲಾಸ್ಟ್ ಮಾಡಿಬಿಡೋದು. ನೋ, ಯು ಥಿಂಕ್, ವೆರಿಫೈ ಯುವರ್ ಸೆಲ್ಫ್, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಒಂದು 2 ಸೆಕೆಂಡ್ ನೀವೇನ್ ಮಾಡಬೇಕು? ವೇಟ್ ಫಾರ್ ಸಮ್ ಟೈಮ್, ಅಬ್ಸರ್ವ್ ವಿದಿನ್ ಯುವರ್ ಸೆಲ್ಫ್, ದೆನ್ ಯು ಟ್ರೈ ಟು ರೆಸ್ಪಾಂಡ್. ಇಫ್ ಯು ರಿಯಾಕ್ಟ್, ದ ರಿಲೇಶನ್ಶಿಪ್ ವಿಲ್ ಗೆಟ್ ಕೊಲ್ಯಾಪ್ಸ್ಡ್. ಐ ಕೆನಾಟ್ ಮೇಕ್ ಇಟ್ ಅಗೇನ್, ಐ ಕೆನಾಟ್ ಬಿಲ್ಡ್ ದಿ ರಿಲೇಶನ್. ಫಾರ್ ಬಿಲ್ಡಿಂಗ್ ದಿ ರಿಲೇಶನ್ಶಿಪ್ಸ್, ಸಂಬಂಧಗಳನ್ನ ನಾನು ಬೆಸಿಬೇಕು ಅಂತಂದ್ರೆ ಅದು ವರ್ಷಾನುಗಟ್ಲೆ ತಗೊಳ್ಳುತ್ತದೆ. ಈಗ ನೀವು ಒಬ್ಬ ಸ್ನೇಹಿತನನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ಎಷ್ಟೊಂದು ಸಲ ನೀವು ಅವನ ಬಗ್ಗೆ ಆಲೋಚನೆ ಮಾಡಿರ್ತೀರಾ, ಅವನ ವ್ಯಕ್ತಿತ್ವ ಹೇಗಿದೆ ಅಂತ ನೋಡ್ತೀರಾ, ಇವನ್ಗೆ ನನಗೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೋಡ್ತೀರಾ. ನೋಡಿ ನಂತರ ನೀವೇನ್ ಮಾಡ್ತೀರಾ? ಅವನ ಜೊತೆಗೆ ಸಂಬಂಧವನ್ನ ಬೆಳೆಸ್ತೀರಾ. ನಿಮ್ಮ ವ್ಯಕ್ತಿತ್ವ ಅವನ ವ್ಯಕ್ತಿತ್ವ ಹೊಂದಾಣಿಕೆ ಆದ್ರೆ ಮಾತ್ರ ಇಬ್ಬರ ಮಧ್ಯೆ ಸಂಬಂಧ ಆಗುತ್ತೆ, ಇಲ್ಲದೆ ಹೋದ್ರೆ ಸಂಬಂಧ ಬೆಳೆಯೋದಿಲ್ಲ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದಿ ರಿಲೇಶನ್ಶಿಪ್ಸ್ ವಿತ್ ಅದರ್ಸ್. ಸೊ ಈ ರಿಲೇಶನ್ಶಿಪ್ಸು ಮತ್ತೆ ರೈಟ್ ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಫಿಸಿಕಲ್ ಫೆಸಿಲಿಟಿ, ಇದು 3 ಬಹಳ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ನಮ್ಮ ಜೀವನದಲ್ಲಿ. ನನಗೆ ಏನೇನು ಫಿಸಿಕಲ್ ಫೆಸಿಲಿಟಿ ಬೇಕು ಅನ್ನೋದನ್ನ ನಾನು ಆಲೋಚನೆ ಮಾಡಿ ನಿರ್ಧಾರ ಮಾಡಬೇಕು. ನನಗೆ ಯಾವ್ಯಾವ ಸಂಬಂಧಗಳು ಮುಖ್ಯ ಅನ್ನೋದನ್ನ ತಿಳ್ಕೊಂಡು ಅವರ ಜೊತೆಗೆ ನಾನು ಸರಿಯಾದ ರೀತಿನಲ್ಲಿ ಅರ್ಥ ಮಾಡಿಕೊಂಡು ಜೀವನವನ್ನ ಮಾಡಿದ್ರೆ ಏನಾಗುತ್ತೆ? ನಾನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಸಿಂಪಲ್ ಫಾರ್ಮುಲಾ ಏನೋ ಹೊರಗಡೆ ಬರ್ತಾ ಇದೆ ಇಲ್ಲಿ. ಉದಾಹರಣೆಗೆ, ನನಗೆ ತಂದೆ ತಾಯಿ, ಸ್ನೇಹಿತರು, ಗುರುಗಳು ಮತ್ತು ಸಂಬಂಧಿಕರು, ಇವರು ಎಲ್ಲರೂ ನನ್ನ ಸಂಬಂಧಿಗಳು. ದೀಸ್ ಆರ್ ಮೈ ರಿಲೇಶನ್ಶಿಪ್ಸ್. ಹ್ಯೂಮನ್ ಟು ಹ್ಯೂಮನ್ ರಿಲೇಶನ್ಶಿಪ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಇವರ ಜೊತೆಗೆ ನಾನು ಸಂತೋಷವಾಗಿರ್ಬೇಕು ಅಂತಂದ್ರೆ ನಾನು ಇವರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವರೇ ನನಗೆ ಅರ್ಥ ಮಾಡ್ಕೊಳ್ಳಿ ಅಂತ ಯಾಕ್ರಿ ಹೇಳ್ಬೇಕು? ನನಗೆ ತಿಳುವಳಿಕೆ ಇದೆ, ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಅವರನ್ನ, ನನಗೆ ಸಂತೋಷವಾಗಿ ಇದ್ರೆ ಸಾಕು. ಸೊ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಹ್ಯಾವಿಂಗ್ ಎ ಗುಡ್ ರಿಲೇಶನ್ಶಿಪ್ ವಿತ್ the people. This is one of the important thing we need to understand. Okay, now let us discuss about another topic now. ಏನಪ್ಪ ಎರಡನೇ ಟಾಪಿಕ್ ಅಂತಂದ್ರೆ, ಇಟ್ ಈಸ್ ಅಬೌಟ್ ಮೈ ಸೆಲ್ಫ್. ಗೊತ್ತು ಮಾಡ್ಕೊಂಡ್ವಲ್ವಾ? ಸಂತೋಷ ಅನ್ನೋದು ನಾವು ಒಳಗಡೆ ಹುಡುಕಾಡಬೇಕು, ಹೊರಗಡೆ ಇಲ್ಲ ಅಂತ. ಬಹಳ ಕಾಂಪ್ಲೆಕ್ಸ್ ಫಿಲಾಸಫಿ ಇದೆ, ಆದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್. ವೆನ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್, slowly we will be able to unfold the inner beauty of this particular thing. ಈಗ ನಾವು ಈ ಕೆಲವೊಂದು ದಿನಗಳಿಂದ ನೋಡ್ತಾನೆ ಇದ್ದೇವೆ,
ಸೆಲ್ಫ್ ಮತ್ತೆ ಬಾಡಿ ಅಂತ ಎರಡು ಟರ್ಮ್ನ ನಾವು ಬಳಸ್ತಾ ಇದ್ದೀವಿ. ನಾನು ಅಂತೇನೆ, ನನ್ನದು ಅಂತೇನೆ. ಈಗ ಉದಾಹರಣೆಗೆ ಈ ಕೈ ಇದೆ, ಈ ಕೈ ಯಾರ್ದು? ಈ ಕೈ ರವೀಂದ್ರನಾಥಂದು, ಅಂದ್ರೆ ನನ್ನದು. ನನ್ನದು ಅಂದ್ರೆ ಮೈ ಸೆಲ್ಫ್. ದ ಹ್ಯಾಂಡ್ ಬಿಲಾಂಗ್ಸ್ ಟು ರವೀಂದ್ರನಾಥ್, ದ ಇಯರ್ ಬಿಲಾಂಗ್ಸ್ ಟು ರವೀಂದ್ರನಾಥ್, ದ ಐ ಬಿಲಾಂಗ್ಸ್ ಟು ಮೀ, myself, the head belongs to Ravindranath. This is not Ravindranath, no. Can I call this hand as Ravindranath? No. Can I call this head as Ravindranath? No. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ. ಸೊ ಇದು ನಾನಲ್ಲ ಅಂತ ಆಯ್ತಾ? ದಿಸ್ ಬಾಡಿ ಇಸ್ ನಾಟ್ ಮೀ, ಬಟ್ something is there within this body that we are going to call it as a self. Somewhere it is. ನಾನು ಅದನ್ನ ಸೆಲ್ಫ್ ಅಂತ ಕರಿಬಹುದು, ಅವೇರ್ನೆಸ್ ಅಂತ ಕರಿಬಹುದು, ಸಮ್ ಎನರ್ಜಿ ಆರ್ ಸ್ಪಿರಿಟ್ ವಿದಿನ್ ಮೀ ಅಂತ ಹೇಳ್ಬಹುದು. ಸೊ ಹ್ಯೂಮನ್ ಬೀಯಿಂಗ್ ಇಸ್ ಎ ಕಾಂಬಿನೇಷನ್ ಆಫ್ ಸೆಲ್ಫ್ ಅಂಡ್ ಬಾಡಿ. Human being is a combination of self and body. ಕೇಳಿಸ್ಕೊತಾ ಇದೆಯಾ ರಕ್ಷಿತ್? ಏನೋ ಬರಿತಾ ಇದೆಯಲ್ಲ ಬುಕ್ ಅಲ್ಲಿ, ಕೇಳಿಸ್ತಾ ಇದೆನಾ? ಹ್ಯೂಮನ್ ಬೀಯಿಂಗ್ ಇಸ್ ಎ ಕಾಂಬಿನೇಷನ್ ಆಫ್ ಸೆಲ್ಫ್ ಅಂಡ್ ಬಾಡಿ. ಅದಕ್ಕೇನೆ ಈ ಎರಡು ಕಾಂಪೊನೆಂಟ್ ಬೇರೆ ಅಂದ ಮೇಲೆ ಅವೆರಡಕ್ಕೂ ಏನೇನ್ ನೀಡ್ ಇದಾವೆ ಅನ್ನೋದನ್ನ ನೋಡಿದ್ರೆ ನಮ್ದು ಇದು ಅನಾಲಿಸಿಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೆಲ್ಫಿಗೆ ನೀಡ್ ಬೇರೆ ಇದೆ, ಬಾಡಿಗೆ ನೀಡು ಬೇರೆ ಇದೆ. ವೆರಿ ಇಂಟ್ರೆಸ್ಟಿಂಗ್. ಈಗ ಏನೇನಪ್ಪ, ಈಗ ಬಾಡಿ ನೀಡ್ಸ್ ನ ನೋಡೋಣ. ಬಾಡಿ ನೀಡ್ಸ್ ನರ್ಚರ್, ಪ್ರೊಟೆಕ್ಷನ್ ಅಂಡ್ ರೈಟ್ ಯುಟಿಲೈಸೇಷನ್. ನರ್ಚರ್, ಪ್ರೊಟೆಕ್ಷನ್, ರೈಟ್ ಯುಟಿಲೈಸೇಷನ್. ನರ್ಚರ್ ಅಂದ್ರೆ ಇವಾಗ ನನಗೆ ಬಟ್ಟೆ ಇದೆ, ಬಟ್ಟೆ ನನಗೆ ಏನ್ ಮಾಡುತ್ತೆ? ನರ್ಚರ್ ಮಾಡುತ್ತೆ. ಸಾರಿ, ಬಟ್ಟೆ ಏನ್ ಮಾಡುತ್ತೆ? ನನಗೆ ಪ್ರೊಟೆಕ್ಟ್ ಮಾಡುತ್ತೆ. ಚಳಿ ಇದ್ರೆ ನಾನೇನ್ ಮಾಡ್ತೇನೆ? ಜರ್ಕಿನ್, ಜಾಕೆಟ್ ಹಾಕೊಳ್ತೇನೆ. ಅದು ನನಗೇನ್ ಮಾಡುತ್ತೆ? ಪ್ರೊಟೆಕ್ಟ್ ಮಾಡುತ್ತೆ. ಈಗ ನಾನು ಫುಡ್ ನ ತಗೊಳ್ತೇನೆ, ಅದು ನನಗೇನ್ ಮಾಡುತ್ತೆ? ನರ್ಚರ್ ಮಾಡುತ್ತೆ ಅಲ್ವಾ? ಈಗ ಉದಾಹರಣೆಗೆ ನಾನು ಇವತ್ತು ಊಟ ಮಾಡ್ತೇನೆ, ಊಟ ಮಾಡಿದಾಗ ನನಗೆ ಶಕ್ತಿ ಬರುತ್ತೆ. So that means the food is going to nurture me. ನನ್ನನ್ನು ಪೋಷಣೆ ಮಾಡುತ್ತೆ. ನಾನು ಹಾಕೊಳ್ಳೋ ಬಟ್ಟೆ ಇದೆ, ಅದೇನ್ ಮಾಡುತ್ತೆ? ನನ್ನ ಪ್ರೊಟೆಕ್ಟ್ ಮಾಡುತ್ತೆ. ನಾನಿವಾಗ ಚಳಿಗಾಲದಲ್ಲಿ ಬರೀ ಮೈಯಿಂದ ನಾನು ಕೂತ್ಕೊಂಡ್ಬಿಟ್ರೆ ಚಳಿ ಜಾಸ್ತಿ ಆಗುತ್ತೆ. ಪ್ರೊಟೆಕ್ಷನ್ ಮಾಡ್ಲೇಬೇಕು ಅದಕ್ಕೆ ನನಗೆ ಜರ್ಕಿನ್ನು, ಪ್ಯಾಂಟು, ಶರ್ಟು, ಚೆನ್ನಾಗಿ ಗ್ಲೌಸು ಎಲ್ಲ ಬೇಕಾಗುತ್ತೆ. ಸೊ ನನಗೆ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಈಗ ಯೋಚನೆ ಮಾಡೋಣ. ಹೌದು ತಾನೆ? ನರ್ಚರ್ ಮಾಡೋದಕ್ಕೆ ಬಾಡಿಗೆ ಫುಡ್ ಬೇಕು. ಎಂತಹ ಫುಡ್ ಬೇಕು? ಎಷ್ಟು ಕ್ವಾಂಟಿಟಿನಲ್ಲಿ ಫುಡ್ ಬೇಕು? ನೋಡಿ, ನಾವು ಪ್ರತಿದಿನ ನಾವು ಊಟನ 3 ಹೊತ್ತು ಮಾಡ್ತೇವೆ. 3 ಹೊತ್ತು ಮಾಡ್ತೇವೆ. 3 times we take the food. But after my stomach is full, if somebody invites you for a party, will you go and have it? No, not possible, because my stomach is full. ಬೇಕಾದ್ರೆ ಸಾಯಂಕಾಲ ನೋಡೋಣ ಅಂತ ಹೇಳ್ತೀವಿ. ಅಂದ್ರೆ the need of the body to have food is also limited ಅಂತ ಅರ್ಥ ತಾನೆ. ಮೇ ಬಿ ಇವಾಗ ನೀವು ಒಂದು ದಿನಕ್ಕೆ ನಿಮಗೆ ಇಷ್ಟು ಆಹಾರ ಬೇಕು, ಒಂದು ತಿಂಗಳಿಗೆ ಇಷ್ಟು, ಒಂದು ವರ್ಷಕ್ಕಿಟ್ಟು. ನಾನು 100 ವರ್ಷ ಬದುಕ್ತೇನೆ, 100 ವರ್ಷಕ್ಕೆ ನನ್ನ ಫುಡ್ ರಿಕ್ವೈರ್ಮೆಂಟ್ ಒಂದು ಲಿಮಿಟೇಷನ್ ಇದೆ ಅಲ್ವಾ? ಅದನ್ನ ಹೇಳ್ತಾ ಇದ್ದೇನೆ ನಾನು. ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ದಿ ಫುಡ್. ಓಕೆನಾ? ಬಾಡಿನ ನರ್ಚರ್ ಮಾಡೋದಕ್ಕೆ ಆ ಫುಡ್ ರಿಕ್ವೈರ್ಮೆಂಟ್ ಏನಿದೆ, ಲಿಮಿಟ್ ಇದೆ ಅದರಲ್ಲೂ ಕೂಡ. ದೆನ್ ಸೆಕೆಂಡ್ ಒನ್, ಪ್ರೊಟೆಕ್ಷನ್. ಬಟ್ಟೆ ಎಷ್ಟು ಅಂತ ತಗೊಳ್ತೀವ್ರಿ? ಬಟ್ಟೆ ಎಷ್ಟು ಅಂತ ತಗೊಳ್ಳಿಕ್ಕಾಗತ್ತೆ? 2 ಪೇರು, 4 ಪೇರು, 10 ಪೇರು, 20 ಪೇರು? ಮೋರ್ ದೆನ್ ಇನಫ್. You decide how many clothes you require, how many shoes to protect your leg you require, how many specs you require to protect your eyes.
there is a limitation for the clothing also. There is a limitation for the food. There is a limitation for the clothing also. ಯಾಕೆಂದ್ರೆ ರೈಟ್ ಯುಟಿಲೈಸೇಷನ್ ಆಗ್ಬೇಕದು. ಇಟ್ ಶುಡ್ ಬಿ ಯುಟಿಲೈಸ್ಡ್ ಇನ್ ದ ರೈಟ್ ವೇ. ಇವತ್ತು ನಾವು ಏನ್ ಮಾಡೋಣ, ಒಂದೊಂದು ಎಕ್ಸರ್ಸೈಸ್ ನ ಮಾಡೋಣ, ಆಕ್ಟಿವಿಟಿ. ಲೆಟ್ ಅಸ್ ಗೋ ಅಂಡ್ ಓಪನ್ ಮೈ ವಾರ್ಡ್ರೋಬ್. How many pairs of dresses are there for me? Am I really using all the dresses? Am I using it in the right way? Right utilization ಆಗ್ತಾ ಇದೆನಾ ಅನ್ನೋದನ್ನ ಯೋಚನೆ ಮಾಡೋಣ. ಬಾಡಿದು ರಿಕ್ವೈರ್ಮೆಂಟ್ 3 ಇದೆ. ಒಂದು ನರ್ಚರಿಂಗು, ಒಂದು ಪ್ರೊಟೆಕ್ಷನ್, ಒಂದು ರೈಟ್ ಯುಟಿಲೈಸೇಷನ್. ಹೌದಾ? ನರ್ಚರ್ ಸರಿಯಾಗಿ ಮಾಡ್ತಾ ಇದ್ದೀನಾ ಅಂದ್ರೆ ಏನು ಆಹಾರ ಹಾಕ್ಬೇಕು. ಹೌದು, ಯಾವ್ದನ್ನ ಹಾಕಬೇಕು ಅದನ್ನ ಹಾಕ್ಬೇಕಲ್ವಾ? ಅದಕ್ಕೂ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಲ್ಲ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇನೆ ನಾನು ಏನ್ ಹಾಕ್ಬೇಕು ಅದನ್ನ ಹಾಕ್ತೇನೆ. ಬರೀ ನಾಲ್ಗೆ ರುಚಿಗೋಸ್ಕರ ನನ್ನ ಆಹಾರವನ್ನ ಹಾಕಲ್ಲ. ಎರಡನೇದು, ನಿನ್ನ ಬಾಡಿನ ಪ್ರೊಟೆಕ್ಟ್ ಮಾಡಬೇಕು. ನೀಡ್ ಆಫ್ ದ ಬಾಡಿ ಇದು. ಹಂಗಂತ ಹೇಳ್ಬಿಟ್ಟು ನಾನೇನು ಒಂದೇ ಸಲಕ್ಕೆ 100 ಪ್ಯಾಂಟು ಶರ್ಟ್ ಹಾಕೊಂಡು ಕುತ್ಕೊಳಕ್ಕಾಗತ್ತಾ? ನನ್ನ ಮನೇಲಿ 100 ಇದೆ ಅಂದ್ರೆ ಒಂದೇ ಅಟ್ ಎ ಟೈಮು. ನಂದು ಈಗ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಸಕ್ಸಸ್, ವಾಟ್ ಎವರ್ ದ ರಿಚ್ ಪೀಪಲ್, what will be the cot size? Maybe 20 feet by 20 feet cot they will have. No, 6 feet by 7 feet or maximum. The bed size will be same because the body length itself is limited. 6 feet maximum, 6.5. More than that, we will not have the size of the body. So there is a limitation in that also. Protection goskara ನಾನು ಮನೆ ತಗೋಬಹುದು, ಹೌದು ತಾನೆ? ನಾನು ಬಟ್ಟೆ ತಗೋಬಹುದು, ವಸ್ತುಗಳನ್ನ ತಗೋಬಹುದು, ಬಟ್ ದೇರ್ ಇಸ್ ಎ ಲಿಮಿಟೇಷನ್. ಇಫ್ ಯು ಹ್ಯಾವ್ 5 pairs and you use it for 1 year, your lifetime this much, okay, or there is a limitation again. It is not infinite. When food required is limited, there is a limitation. And the ವಸ್ತುಗಳು, ನಿಮಗೆ ಬೇಕಾಗಿರತಕ್ಕಂತ ವಸ್ತುಗಳು, things whatever you require for the protection of the body, adu kuda limited ide. Then right utilization ಬಗ್ಗೆ ನಾವು think ಮಾಡಬೇಕು. Right utilization of the body. Are we doing that? That has to be given thought. That means, see, ಇವಾಗ ನಾನು ಈಗ ಮಾತಾಡ್ತಾ ಇದ್ದೀನಲ್ಲ, ಈ ಒಂದು ಪಿಚ್ ಅಲ್ಲಿ ಮಾತಾಡಿದ್ರು ಕೂಡ ನಿಮಗೆ ಸರಿಯಾಗಿ ಕೇಳಿಸುತ್ತೆ. ಅವಶ್ಯಕತೆ ಇಲ್ಲ ಜೋರಾಗಿ ಮಾತಾಡೋದು. ಯು ಆರ್ ಏಬಲ್ ಟು ಹಿಯರ್, ನೋ? ಆವಾಗ ನನ್ನ ಗಂಟ್ಲು 100 ವರ್ಷ ಬರುತ್ತೆ. ಧ್ವನಿ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ, ಇಫ್ ಐ ಯುಟಿಲೈಸ್ ಇಟ್ ಇನ್ ಅ ರೈಟ್ ವೇ. ಎಸ್, ಅದೇ ತರ ನನ್ನ ಗಟ್ ಹೆಲ್ತ್ ಇದೆಯಲ್ಲ, ಗಟ್ ಇದೆ ಅಂದ್ರೆ ಇಂಟೆಸ್ಟೈನು, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಪ್ಯಾಂಕ್ರಿಯಾಸು, ಅದಕ್ಕೆ ನಾನು ಎಷ್ಟು ಫುಡ್ ಹಾಕಿದ್ರೆ ಅದು ನನಗೆ ನರ್ಚರ್ ಮಾಡೋದಕ್ಕೆ ಏನೇನ್ ಕೆಲಸ ಮಾಡಬೇಕು ಅದು ಮಾಡುತ್ತೆ. ನಾನು ಅದನ್ನ ಎಕ್ಸ್ಪ್ಲೈಟ್ ಮಾಡಿದ್ರೆ ಏನಾಗುತ್ತೆ? ಅದನ್ನ ಎಕ್ಸ್ಪ್ಲೈಟ್ ಮಾಡೋದು ಅಂದ್ರೆ ಏನು? ಎಕ್ಸೆಸ್ ಕ್ವಾಂಟಿಟಿ ಆಫ್ ಫುಡ್ ಇಂಟೇಕ್. ಅದು ನಿನಗೆ ನರ್ಚರ್ ಮಾಡಲ್ಲ. ಇಟ್ ವಿಲ್ ಕಾಸ್ ಡ್ಯಾಮೇಜ್ ಟು ಯುವರ್ ಬಾಡಿ. ಯು ವಿಲ್ ಬಿಕಮ್ ಇಲ್. ಸಿಮಿಲರ್ಲಿ ಅದರ್ ಆರ್ಗನ್ಸ್ ಆಲ್ಸೋ. ಈಗ ನನಗೆ ಹಾರ್ಟು ಪಂಪ್ ಮಾಡುತ್ತೆ ಬ್ಲಡ್ ಪೂರ್ತಿ ಬಾಡಿಗೆ. ಸೊ ಆ ಹಾರ್ಟ್ ಸರಿಯಾಗಿ ಪಂಪ್ ಮಾಡ್ಬೇಕಂದ್ರೆ ಟ್ರ್ಯಾಕ್ ಎಲ್ಲ ಅದರದ್ದು ದಾರಿಗಳೇನಿರುತ್ತೆ ಸುಗಮವಾಗಿರ್ಬೇಕು. ನಾನು ಅಲ್ಲೇನಾದ್ರು ಇಫ್ ಐ ಕನ್ಸ್ಯೂಮ್ ಎಕ್ಸ್ಟ್ರಾ ಫ್ಯಾಟ್ ಆರ್ ಇಫ್ ಎಕ್ಸ್ಟ್ರಾ ಫ್ಯಾಟ್ ಗೆಟ್ಸ್ ಡೆಪಾಸಿಟೆಡ್ ಇನ್ ದಿ ಆರ್ಟರೀಸ್, then automatically it cannot pump the blood properly and I may end up with heart diseases. Right utilization of the body. ಯಾಕಂದ್ರೆ ಅದು ಡ್ಯಾಮೇಜ್ ಆಗೋಕ್ಕಿಂತ ಮೊದಲು ನಾವು ಯೋಚನೆ ಮಾಡಿದ್ರೆ ಲಾಭ ಆಗುತ್ತಲ್ವಾ? ಬಿಫೋರ್ ಸೆಂಡಿಂಗ್ ದಿ ವೆಹಿಕಲ್ ಟು ದಿ ಸರ್ವಿಸ್ ಸೆಂಟರ್, ಲೆಟ್ us keep it in a safe comfort mode, keep it healthy, happy. ಸೊ ನೀಡ್ ಆಫ್ ದಿ ಬಾಡಿ ನೋಡಿದ್ವಿ. ಒಂದು, ದ ಫಸ್ಟ್ ನೀಡ್ ಇಸ್ ದಿ
nurturing of the body, second need is the protection, third need is the right utilization. ಇದು ಮೂರು ನಮಗೆ ಅವಶ್ಯಕತೆ ಇದೆ. ಇದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಬಾಡಿಗೆ. ಊಟಕ್ಕೆ ಆಹಾರ ಬೇಕು, ಹಚ್ಕೊಳ್ಳಿಕ್ಕೆ ನನಗೆ ಬಟ್ಟೆಗಳು ಬೇಕು, ಆಮೇಲೆ ಥರ್ಡ್ ಒನ್ ಐ ರಿಕ್ವೈರ್ ಇಸ್ ದಿ ರೈಟ್ ಯುಟಿಲೈಸೇಷನ್, ಸರಿಯಾಗಿ ಬಳಕೆ ಮಾಡಬೇಕು. ಒಂದು ಎಕ್ಸಾಂಪಲ್ ನ ಕೊಡ್ತೇನೆ ನಿಮ್ಗೆ ನಾನಿಲ್ಲಿ. ಒಂದು ಕಾರ್ ಇದೆ. ಕಾರ್ ಪರ್ಪಸ್ ಏನು ಅಂತಂದ್ರೆ ಟು ಟೇಕ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಈಗ ನನ್ನ ಮನೆಯಿಂದ ನಾನು ನನ್ನ ಸಂಸ್ಥೆಗೆ ಹೋಗ್ಬೇಕು, ಒಂದು ಪ್ಲೇಸ್ಗೆ 15 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ನಾನು ಮಾರುತಿ 800 ಕಾರಲ್ಲಿ ಹೋದ್ರೂ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಮುಟ್ಟೋದು. ನಾನು ಹುಂಡೈ ಕ್ರೇಟಾ ಕಾರಲ್ಲಿ ಹೋದ್ರೂ ಕೂಡ ಇಲ್ಲಿಂದ ಅಲ್ಲೇ ಹೋಗಿ ತಲುಪೋದು. ನಾನು ಬೆಂಜ್ ಕಾರಲ್ಲಿ ಹೋದ್ರೂ ಕೂಡ ಪರ್ಪಸ್ ಏನಿದೆ ಆ ವೆಹಿಕಲ್ ಪರ್ಪಸು ಅದೇ ಇದೆ. ಕಂಫರ್ಟ್ಸ್ ವೇರಿ ಆಗಬಹುದು, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಪರ್ಪಸ್ ಏನಾಗುತ್ತೆ ಅದೇ ಆಗುತ್ತೆ. ರೈಟ್ ಯುಟಿಲೈಸೇಷನ್ ಬಗ್ಗೆ ನಾನು ಈ ಒಂದು ವಿಷಯದಲ್ಲಿ ಯೋಚನೆ ಮಾಡಬೇಕು. ಆಮ್ ಐ ಯುಟಿಲೈಸಿಂಗ್ ಇಟ್ ಇನ್ ಅ ರೈಟ್ ವೇ, ವೆದರ್ ದಿ ಐಟಮ್ಸ್, ವೆದರ್ ದಿ ಬಾಡಿ. ನನ್ನ ದೇಹವನ್ನ ನಾನು ಸರಿಯಾಗಿ ಬಳಸ್ತಾ ಇದ್ದೀನ. ಈಗ ಮೆದುಳಿನ ಶಕ್ತಿ ಅಪಾರವಾಗಿದೆ. ನಾವು 1% ಮೆದುಳಿನ ಶಕ್ತಿನೂ ಪೂರ್ತಿಯಾಗಿ ಬಳಸಲ್ಲ ಅಂತ ಹೇಳ್ತದೆ ಅನ್ವೇಷಣೆಗಳು. ಈ ಒಂದು ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿ ನೋಡಿದಾಗ, ಅದಕ್ಕೇನೆ ನನ್ನ ಬಾಡಿನ ರೈಟ್ ಯುಟಿಲೈಸೇಷನ್ ಮಾಡ್ತಾ ಇದ್ದೀನ, ಅದಕ್ಕೆ ಸರಿಯಾದ ನಾನು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀನ, ಆಮೇಲೆ ಅದನ್ನ ಸರಿಯಾಗಿ ನರ್ಚರ್ ಮಾಡ್ತಾ ಇದ್ದೀನ ಅಥವಾ ಅಬ್ಯೂಸ್ ಮಾಡ್ತಾ ಇದ್ದೀನ. ಈಗ ಹೊಟ್ಟೆ ತುಂಬಿದ ಮೇಲೆ ನಾನು ಊಟ ಮಾಡಿದ್ರೆ ಅಬ್ಯೂಸೇ ಅಲ್ವಪ್ಪ ಅದು. ದಿ ಫಸ್ಟ್ ಜಾಮೂನ್ ವಿಲ್ ಬಿ ವೆರಿ ಟೇಸ್ಟಿಯರ್. ಸೆಕೆಂಡ್ ಜಾಮೂನ್ ಫೋರ್ಸ್ ಮಾಡಿದ್ರೆ ತಗೋಬಹುದು, ಥರ್ಡ್ ಇನ್ನೊಂದು ಸ್ವಲ್ಪ ತಗೋ ಅಂದ್ರೆ ತಗೊಳ್ತೀವಿ. ವಾಟ್ ಅಬೌಟ್ ದ 5th ಜಾಮೂನ್ ಆರ್ ದಿ 10th ಜಾಮೂನ್? ಯು ವಿಲ್ ಸೇ ನೋ 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 ನೋ, ಐ ಡೋಂಟ್ ವಾಂಟ್. Body is giving an indication stating that I don't require it. You are not sensitive enough to understand that. You will go on putting it and it will get overloaded. Overloaded food in the body will become toxic for the body. And it will create the poisonous things within. And ultimately what happens? The health of the body will deteriorate. I am not utilizing the body in the right way because I am not feeding it the right food. So this is the concept. So we had understood the need of the body. 3 different needs are there: nurturing, protection, right utilization. And wisely, with right understanding, I have to give all these 3 things to the body. Need of the body will be satisfied. So human being is a composition of body and self. ಇವೆರಡನ್ನ ಸೇರಿಸಿದ್ರೆ ಅದನ್ನ Okay, students, thank you all. So
we'll again meet tomorrow morning. Next session is there anyway. For this particular session, it will be in the morning. Okay. Thank you all. Have a good day. We'll again meet at 9:20. Thank you. I'll close the session.